ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತಾ ಗೌಡರಿಗೆ ಬೆದರಿಕೆ ಹಾಕಿದ್ದ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡನಿಗೆ ಕಡೆಗೂ ಇವತ್ತು ಜಾಮೀನು ಸಿಕ್ಕಿದೆ. ಶಿಡ್ಲಘಟ್ಟ ಕೋರ್ಟ್ನಿಂದ ರಾಜೀವ್ ಗೌಡನಿಗೆ ಷರತ್ತುಬದ್ಧ ಜಾಮೀನು ಸಿಕ್ಕಿದೆ. ಜಾಮೀನು ಆದೇಶ ಹೊರಬೀಳ್ತಾ ಇದ್ದಂತೆ ರಾಜೀವ್ ಗೌಡ ಅಭಿಮಾನಿಗಳು ಜೈಲಿನ ಮುಂದೆ ಜಮಾವಣೆಗೊಂಡು ಸಂಭ್ರಮಾಚರಣೆ ಆಚರಿಸಿದ್ರು. ಬಿಡುಗಡೆ ಆಗ್ತಾ ಇದ್ದಂತೆ ರಾಜೀವ್ ಮಾತನಾಡಿ, ಸತ್ಯಕ್ಕೆ ಗೌರವ ಕೊಡ್ತೇನೆ, ನಾನು ಕಳ್ಳತನ ಮಾಡಿಲ್ಲ, ಕೊಲೆ ಮಾಡಿಲ್ಲ, ಶಿಡ್ಲಘಟ್ಟ ಜನತೆಗೆ ನ್ಯಾಯ ಕೊಡಿಸಲು ಮಾಡಿರುವ ತ್ಯಾಗಕ್ಕಾಗಿ ಹೀಗಾಗಿದೆ, ಮುಂದಿನ ದಿನಗಳಲ್ಲಿ ಜನತೆಗಾಗಿ ಹೋರಾಟ ಮಾಡ್ತೇನೆ ಅಂತ ಹೇಳಿದ್ರು. ಹೇಳಿದ್ವಿ ನಾವು ಅದನ್ನು ಖಂಡಿತವಾಗ್ಲೂ ಇದು ಒಂದು ರಾಜಕೀಯ ಪಿತೂರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ ಈ ತರದ ಒಂದು ಸಣ್ಣ ಕೇಸ್ಗೆ ಇಷ್ಟೆಲ್ಲ ಮಾಡೋ ಅವಶ್ಯಕತೆ ಇರ್ಲಿಲ್ಲ. ಅದು ಕೂಡ ಒಂದು ರಾಜಕೀಯ ಪಿತೂರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇರ್ಲಿ, ಅದು ದೇವ್ರಿದ್ದಾನೆ, ಅವ್ರವ್ರು ಮಾಡಿರೋ ಕರ್ಮ ಅವ್ರು ಅನುಭವಿಸ್ತಾರೆ ಅನ್ನೋ ಮಾತನ್ನ ಹೇಳ್ತಿದ್ದೀನಿ. ಈಗ ನಾನ್ ತಿಂದಿರೋ ನೋವು ಖಂಡಿತ ಅವರು ಯಾರು ನನ್ಗೆ ಆ ಪಿತೂರಿ ಮಾಡಿದಾರೆ ಅವರು ಅವ್ರ ಮಕ್ಕಳು ಅನುಭವಿಸ್ತಾರೆ ಅನ್ನೋ ಮಾತನ್ನ. ಕಾನೂನು ರೀತಿನಲ್ಲಿ ಅದು ಏನ್ ತಪ್ಪಾಗಿದೆ ಇಲ್ಲ ಏನಿದೆ ಅದನ್ನು ಮಾತಾಡಿ ಈಗಾಗಲೇ ಅವ್ರು ಹೇಳಿದ್ವಿ ನಾವು. ಅದನ್ನೂ ಕೂಡ ಅದನ್ನ ಅವತ್ತು ನಾನು ಹೇಳಿದೆ, ಅದು ಮಾತಾಡಿದ ಉದ್ದೇಶ ಅದಲ್ಲ. ಆದರೂ ಕೂಡ ಅದು ಬೇರೆ ರೀತಿನಲ್ಲಿ ಆಯ್ತು, ಕಾರಣಾಂತರಗಳಿಂದ ಆಗಿರ್ಬೋದು. ಆದರೂ ಕೂಡ ನಾನು ಮತ್ತೊಮ್ಮೆ ಹೇಳ್ತಿದ್ದೀನಿ, ನನ್ನ ಯಾವುದೇ ಉದ್ದೇಶ ನಂದು ಪರ್ಸ್ನಲ್ ಆಗಿಲ್ಲ. ನನ್ನ ಜನರಿಗೋಸ್ಕರ, ನನ್ನ ಜನತೆಗೋಸ್ಕರ ಇವತ್ತೆಲ್ಲ ಯಾವತ್ತೂ ಕೂಡ ತೊಂದರೆ ಆಗ್ತಿದೆ ಅಂತಂದ್ರೆ ಅಲ್ಲಿ ಈ ರಾಜೀವ್ ಗೌಡ ಇರ್ತಾರೆ. ಜನರ ಪರವಾಗಿ ಹೋರಾಟ ಮಾಡೋದಕ್ಕೆ ಯಾವತ್ತೂ ಸಿದ್ಧವಾಗಿರ್ತಾರೆ ಅನ್ನೋ ಮಾತನ್ನ ಅದನ್ನ ನಮ್ಮ ಹೈಕಮಾಂಡ್ ಅವ್ರ ಹತ್ರ ನಾನು ಹೋಗಿ